ಇಂದ ವರ್ಷ ಆನೇಕಲ್ ಟೌನಲ್ಲಿ ಕಬಡ್ಡಿ ಪಂದ್ಯವನ್ನು ಏರ್ಪಡಿಸ್ತಾ ಇದ್ದೀರಿ. ಅದೇ ರೀತಿ ಈ ಬಾರಿನೂ ಪ್ರೋ ಕಬಡ್ಡಿ ಮಾದರಿನಲ್ಲಿ ಮತ್ತು ತಾಲೂಕ್ ಪಂಚಾಯತಿ ಪ್ರೋ ಕಬಡ್ಡಿ ಮಾದರಿನಲ್ಲಿ ಎರಡು ರೀತಿ ಕಬಡ್ಡಿ ಆಯೋಜನೆ ಮಾಡ್ತಾಯಿದ್ದೀವಿ. ಏನು ಈ ಆನೇಕಲ್ ತಾಲೂಕಿನಲ್ಲಿ ಎಷ್ಟು ಕಬಡ್ಡಿ ಟೀಮ್ಗಳಿದ್ದಾವೆ ಎಲ್ಲನೂ ಬಂದು ತಾಲೂಕು ಮಟ್ಟದಲ್ಲಿ ಪ್ರೋ ಕಬಡ್ಡಿ ಮಾದರಿನಲ್ಲಿ ಭಾಗವಹಿಸಿ ಅದರಲ್ಲಿ ಜಯಶೀಲರಾಗಿರ್ತಕ್ಕಂಥ ವ್ಯಕ್ತಿಗೆ ಮೊದಲನೇ ಬಹುಮಾನ, ಎರಡನೇ ಬಹುಮಾನ, ತೃತೀಯ ಬಹುಮಾನ 3 ಇಟ್ಟಿದ್ದೀವಿ. ಅದೇ ರೀತಿ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಗಳನ್ನು ಏರ್ಪಡಿಸಿದ್ದೀವಿ. ಅದರಲ್ಲಿನೂ ಏನು ಪ್ರೋ ಕಬಡ್ಡಿ ಆಟಗಾರರು ಬಂದು ಭಾಗವಹಿಸಿ ಯಶಸ್ವಿಯಾಗಿ ನಡೀತಾ ಬಂದಿದೆ ಈ ಕಬಡ್ಡಿ ಟೂರ್ನಮೆಂಟು. ಅದೇ ರೀತಿ ಈ ಬಾರಿನೂ ಏನು ಬಿ ಶಿವಣ್ಣ ಅಭಿಮಾನಿಗಳ ಬಳಗದ ವತಿಯಿಂದ ನಮ್ಮ ಪದ್ಮನಾಭರು, ನಮ್ಮ ಸ್ನೇಹಿತರು, ನಮ್ಮ ಸಹೋದರರಾದಂಥ ರಮೇಶ್ ಇರ್ಬೋದು, ಮತ್ತು ಮುದ್ದೂರಪ್ಪನ ಇರ್ಬೋದು, ಶ್ರೀನಿವಾಸ್ ಇರ್ಬೋದು, ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಹರೀಶ್ ಗೌಡರು, ಮತ್ತು ರಘುಪತ್ ರೆಡ್ಡಿ ಅವರು, ಮೋಹನ್ ಬಾಬು, ಲಿಂಗಣ್ಣವರು ಅವರೂ ಎಲ್ಲರೂ ಬಂದು ಭಾಗವಹಿಸಿ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ನಮ್ಮ DCM ಆದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಮಾಜಿ ಲೋಕಸಭೆ ಸದಸ್ಯರಾದಂಥ DK ಸುರೇಶ್ ಅಣ್ಣವರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ತಾಲೂಕಿನಂಥ ಎಲ್ಲ ಜನಗಳು ಮತ್ತು ಏನು ಕಬಡ್ಡಿ ಅಭಿಮಾನಿಗಳು ಬಂದು ಹೆಚ್ಚಾಗಿ ಪಾಲ್ಗೊಳ್ಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಏನು ಕಬಡ್ಡಿಗೆ ಆಡೋಕ್ಕೆ ಬರ್ತಕ್ಕಂಥ ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆ ಇರ್ತದೆ ಮತ್ತು ಅವರಿಗೆ ರೂಮ್ಗಳ ವ್ಯವಸ್ಥೆ ಇರ್ತದೆ. ಅದೆಲ್ಲನೂ ನಮ್ಮ ಉಸ್ತುವಾರಿಗಳಾದಂಥ ಯಲ್ಲಪ್ಪನವರು ಮತ್ತು ಮನೋರು ಅವನ್ನ ಸಂಪರ್ಕ ಮಾಡಿ ಅವ್ರಿಗೆ ಏನೇನೆಲ್ಲ ವ್ಯವಸ್ಥೆಗಳು ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಮತ್ತು ಏನು ಈ ಬಾರಿ ಬಹಳ ಹೆಚ್ಚಾಗಿ ಹೋದ ವರ್ಷಕ್ಕಿಂತ ಇನ್ನೂ ಹೆಚ್ಚಾಗಿ ಜನಗಳು ಪಬ್ಲಿಕ್ ಇಲ್ಲ ಅಂದರೆ ಯಾವ ಕಾರ್ಯಕ್ರಮನೂ ಸಕ್ಸಸ್ ಆಗೋದಿಲ್ಲ. ಹಾಗಾಗಿ ಏನೇ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಅದಕ್ಕೆ ಮುಖ್ಯ ಆಗಿರ್ತಕ್ಕಂಥವರು ಜನಗಳು. ಆ ಜನಗಳು ಬಂದು ಅದರಲ್ಲಿ ಭಾಗವಹಿಸ್ಬೇಕಂತ ತಮ್ಮ ಮುಖೇನ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಅದೇ ರೀತಿ ಏನು ನಮ್ಮ ಮೀಡಿಯಾ ಮಾಧ್ಯಮದವರು ಇದನ್ನು ಸ್ವಲ್ಪ ಪಬ್ಲಿಸಿಟಿ ಮಾಡಿ ಆನೇಕಲ್ಲಲ್ಲಿ ಏನು 1ನೇ ತಾರೀಕು ಕಬಡ್ಡಿ ನಡೀತದೆ ಅದಕ್ಕೆ ಹೆಚ್ಚಾಗಿ ಪಾಲ್ಗೊಳ್ಬೇಕಂತ ನೀವು ಮೀಡಿಯಾ ಮಾಧ್ಯಮ ಮುಖಾಂತರ ನಾನು ನಮ್ಮಲ್ಲಿ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಮನವಿ ಮಾಡ್ಕೊಳ್ತೀನಿ. ಅದೇ ರೀತಿ ಏನು ನಮ್ಮ ಕಬಡ್ಡಿ ಈ ಬಾರಿ ಏನು ಆಯೋಜನೆ ಮಾಡಿದ್ದಾರೆ ಎಲ್ಲ ನ್ಯಾಷನಲ್ ಲೆವೆಲಿಂದ ಈಗಾಗಲೇ ಪ್ರೋ ಕಬಡ್ಡಿ ನಡೆದು ಕ್ಲೋಸ್ ಆಗಿದೆ. ಹಾಗಾಗಿ ಎಲ್ಲ ಒಂದು ಉತ್ತಮವಾದ ಒಂದು ಆಟಗಾರರು ಬರ್ತಾರೆ ಅಂತ ಒಂದು ನಂಬಿಕೆ ಇದೆ, ಪಾಲ್ಗೊಳ್ತಾರೆ. ಬಂದು ಇದು ಯಶಸ್ವಿಯಾಗಿ ನಡೀಲಿ. ಎಲ್ಲ ನಮ್ಮ ಶಿವಣ್ಣ ಅಭಿಮಾನಿಗಳ ಬಳಗದ ವತಿಯಿಂದ ಎಲ್ರಿಗೂ ಅಭಿನಂದಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಕೋರ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕಬಡ್ಡಿ.